Hello students, you are in business law 6th semester BCom class. You are watching video session 4. In this class you will learn on important types of contract. ಒಪ್ಪಂದದ ಪ್ರಮುಖ ವಿಧಗಳನ್ನು ಕಲಿತೀವಿ. In the previous class you have learnt on contract and features of valid contract. ಒಪ್ಪಂದ ಮತ್ತು ಊರ್ಜಿತ ಒಪ್ಪಂದದ ಗುಣಲಕ್ಷಣಗಳನ್ನು ಈ ಹಿಂದಿನ ತರಗತಿಯಲ್ಲಿ ನೀವು ಕಲಿತ್ರಿ. So let us move on with the class. ಪ್ರಮುಖ ವಿಧಗಳು ಮಾತ್ರ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಇದರಲ್ಲಿ ನಿರ್ಮಾಣಕ್ಕೆ ಅನುಗುಣವಾಗಿ ಅಂದರೆ ಆನ್ ದ ಬೇಸಿಸ್ ಆಫ್ ಫಾರ್ಮೇಷನ್ ಏನೇನು ಟೈಪ್ಸ್ ಇದೆ ಅಂತ ನಾವು ನೋಡೋಣ. ಮೊದಲನೇದಾಗಿ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್, ವ್ಯಕ್ತ ಒಪ್ಪಂದ ಅಂತ. ವ್ಯಕ್ತ ಅಂದರೆ ಏನು? ಇಬ್ಬರು ಪಕ್ಷಗಾರರು ಒಪ್ಪಂದವನ್ನು ಬರಹ ರೂಪದಲ್ಲಿ ಅಥವಾ ಮಾತಿನ ರೂಪದಲ್ಲಿ ಮಾಡ್ಕೊಂಡಿರ್ತಾರೆ. ದ ಕಾಂಟ್ರಾಕ್ಟ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಟೂ ಪಾರ್ಟೀಸ್ ಈದರ್ ಇನ್ ರೈಟಿಂಗ್ ಆರ್ ಇಟ್ ಮೇ ಬಿ ಡನ್ ಇನ್ ಓರಲ್ ವೇ. ಸೊ ಇಲ್ಲಿ ಬರಹ ಅಥವಾ ಬಾಯಿ ಮಾತಿನಲ್ಲಿ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಉದಾಹರಣೆಗೆ ಎ ಬಿಗೆ 5 ಲಕ್ಷಕ್ಕೆ ಟ್ರಕ್ಕನ್ನು ಮಾರುವುದಾಗಿ ಬರಹ ರೂಪದಲ್ಲಿ ಪ್ರಸ್ತಾಪ ಮಾಡ್ತಾನೆ. ಬಿ ಅದಕ್ಕೆ ಆಯಿತು ನಾನು ಖರೀದಿ ಮಾಡ್ತೀನಿ ಅಂತ ಬರಹ ರೂಪದಲ್ಲಿ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಸೊ ಹಿಯರ್ ದ ಕಾಂಟ್ರಾಕ್ಟ್ ಇಸ್ ಮೇಡ್ ಬಿಟ್ವೀನ್ ದ ಟೂ ಪಾರ್ಟೀಸ್ ಈದರ್ ಇನ್ ಅ ರಿಟನ್ ಫಾರ್ಮ್ ಆರ್ ಮೇ ಬಿ ಇನ್ ಅ ಓರಲ್ ಫಾರ್ಮ್. ನೆಕ್ಸ್ಟ್ ಇರೋದು ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಅಥವಾ ಅವ್ಯಕ್ತ ಒಪ್ಪಂದ ಅಂತ. ಇದು ವ್ಯಕ್ತ ಒಪ್ಪಂದಕ್ಕೆ ವಿರುದ್ಧವಾಗಿದೆ. ಇಲ್ಲಿ ಬರಹ ಅಥವಾ ಬಾಯಿ ಮಾತಿನಲ್ಲಿ ಒಪ್ಪಂದವನ್ನು ಮಾಡ್ಕೊಂಡಿರೋದಿಲ್ಲ. ದ ಕಾಂಟ್ರಾಕ್ಟ್ ಇಸ್ ಇಂಪ್ಲಾಯ್ಡ್ ಬೈ ದ ಬಿಹೇವಿಯರ್ ಆಫ್ ದ ಪರ್ಸನ್. ಇಬ್ಬರು ಪಕ್ಷಗಾರರ ಅವರ ಬಿಹೇವಿಯರ್, ಅವರ ನಡವಳಿಕೆಯಿಂದ ಒಂದು ಒಪ್ಪಂದ ಸೃಷ್ಟಿಯಾಗಿರುತ್ತೆ. ಸೊ ಬರಹ ಮತ್ತು ಮಾತಿನ ರೂಪದಲ್ಲಿ ಇರೋದಿಲ್ಲ, ನಡವಳಿಕೆಯಿಂದ ಒಂದು ಒಪ್ಪಂದ ಸೃಷ್ಟಿಯಾಗಿರುತ್ತೆ. ನೆಕ್ಸ್ಟ್ ಕ್ವಾಸಿ ಕಾಂಟ್ರಾಕ್ಟ್, ಸೂಚ್ಯ ಒಪ್ಪಂದ. ಇದು ನಿಮಗೆ 5 ಮಾರ್ಕ್ಸಿಗೆ ಇನ್ನೊಂದು ಟಾಪಿಕಲ್ಲಿ ನಾವು ಪುನಃ ಕಲಿತೀವಿ. ಸೂಚ್ಯ ಒಪ್ಪಂದ ಅಂತ ಹೇಳಿದರೆ ಇಬ್ಬರು ಪಕ್ಷಗಾರರು ಒಪ್ಪಂದವನ್ನು ಮಾಡ್ಕೊಂಡಿರೋದಿಲ್ಲ. ದೇ ಹ್ಯಾವ್ ನಾಟ್ ಡನ್ ಎನಿ ಕಾಂಟ್ರಾಕ್ಟ್. ಸೊ ಕಾಂಟ್ರಾಕ್ಟ್ ಇಸ್ ನಾಟ್ ಫಾರ್ಮ್ ಬಿಟ್ವೀನ್ ದ ಪಾರ್ಟೀಸ್. ಹಾಗಾದರೆ ಹೇಗೆ ಕಾಂಟ್ರಾಕ್ಟ್ ಬರುತ್ತೆ? ದ ಲಾ, ಕಾನೂನು ಇಬ್ಬರ ನಡುವೆ ಒಪ್ಪಂದವನ್ನು ಊಹನೆ ಮಾಡುತ್ತೆ. ದ ಲಾ ಎಸ್ಯೂಮ್ಸ್ ದರ್ ಇಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ದ ಟೂ ಪಾರ್ಟೀಸ್. ಉದಾಹರಣೆಗೆ ನೀವು ದಾರಿಯಲ್ಲಿ ಹೋಗ್ತಾ ಇದ್ದಾಗ ಒಂದು ಪರ್ಸ್ ಬಿದ್ದು ಸಿಗುತ್ತೆ, ನೀವು ಅದನ್ನು ಎತ್ಕೊಳ್ತೀರಾ. ಇಲ್ಲಿ ನಿಮ್ಮ ಮತ್ತು ಅದರ ಓನರ್ ನಡುವೆ ಕಾನೂನಿನ ದೃಷ್ಟಿಯಲ್ಲಿ ಒಂದು ಒಪ್ಪಂದ ಸೃಷ್ಟಿಯಾಗುತ್ತೆ. ಅದೇನೆಂದರೆ ನೀವು ಅದರ ನಿಜವಾದ ಮಾಲೀಕನನ್ನು ಹುಡುಕಿ ಮಾಲೀಕನಿಗೆ ಪರ್ಸನ್ನು ಒಪ್ಪಿಸಬೇಕು ಅನ್ನೋದು. ಸೊ ಒಂದು ನಿಜವಾದ ಒಪ್ಪಂದದಲ್ಲಿ ಹೇಗೆ ಹೊಣೆಗಾರಿಕೆಗಳು, ಕರ್ತವ್ಯಗಳು ಸೃಷ್ಟಿಯಾಗುತ್ತೋ ಅದೇ ರೀತಿಯಲ್ಲಿ ಸೂಚ್ಯ ಒಪ್ಪಂದದಲ್ಲಿ ಕಾನೂನಿನ ದೃಷ್ಟಿಯಲ್ಲಿ ಪಕ್ಷಗಾರರ ನಡುವೆ ಹಕ್ಕು ಮತ್ತು ಬಾಧ್ಯತೆಗಳು ಸೃಷ್ಟಿಯಾಗುತ್ತೆ. ನೆಕ್ಸ್ಟ್ ಮಿಕ್ಸ್ಡ್ ಕಾಂಟ್ರಾಕ್ಟ್ ಅಥವಾ ಮಿಶ್ರ ಒಪ್ಪಂದ. ಇಲ್ಲಿ ಆಫರ್ ಮೇ ಬಿ ಇನ್ ದ ಫಾರ್ಮ್ ಆಫ್ ರೈಟಿಂಗ್ ಆ್ಯಂಡ್ ಆಕ್ಸೆಪ್ಟೆನ್ಸ್ ಮೇ ಬಿ ಗಿವನ್ ಓರಲಿ. ಸೊ ಮಿಶ್ರ ಒಪ್ಪಂದದಲ್ಲಿ ಎರಡೂ ರೀತಿಯ ಗುಣಲಕ್ಷಣಗಳನ್ನು ನಾವು ನೋಡ್ತೀವಿ. ವ್ಯಕ್ತ ಒಪ್ಪಂದದ 2 ಗುಣಲಕ್ಷಣಗಳನ್ನು ನೋಡ್ತೀವಿ, ಅಥವಾ ಅವ್ಯಕ್ತ ಒಪ್ಪಂದದ ಗುಣಲಕ್ಷಣಗಳು ಇರ್ಬೋದು. ಉದಾಹರಣೆಗೆ ಒಬ್ಬ ವ್ಯಕ್ತಿ ಬರಹ ರೂಪದಲ್ಲಿ ನಾನು ವಸ್ತುವನ್ನು ಮಾರ್ತೀನಿ ಅಂತ ಪ್ರಸ್ತಾಪವನ್ನು ಕೊಡ್ತಾನೆ. ಅದಕ್ಕೆ ಇನ್ನೊಬ್ಬ ತನ್ನ ನಡವಳಿಕೆಯಿಂದ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಸೊ ಇದನ್ನು ನಾವು ಮಿಶ್ರ ಒಪ್ಪಂದ ಅಂತ ಕರಿತೇವೆ. ಅಂದರೆ ಎರಡೂ ರೀತಿಯ ಒಪ್ಪಂದದ ಗುಣಲಕ್ಷಣಗಳು ಅದರೊಳಗಡೆ ಇರುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋಣ ಟೈಪಲ್ಲಿ ಆನ್ ದ ಬೇಸಿಸ್ ಆಫ್ ವ್ಯಾಲಿಡಿಟಿ ಆರ್ ಎನ್ಫೋರ್ಸಬಿಲಿಟಿ, ನ್ಯಾಯಬದ್ಧತೆಗೆ ಅನುಗುಣವಾಗಿ ಯಾವ ಯಾವ ವಿಧಗಳಿದೆ ಅಂತ ನೋಡೋಣ. ಮುಖ್ಯವಾಗಿರೋದು ವ್ಯಾಲಿಡ್ ಕಾಂಟ್ರಾಕ್ಟ್, ಊರ್ಜಿತ ಒಪ್ಪಂದ. ಇದು ನೀವು ಈ ಹಿಂದಿನ ತರಗತಿಯಲ್ಲಿ ಕಲಿತ್ರಿ. ಸೆಕ್ಷನ್ 10 ಕೆಳಗಡೆ ಬರುವಂಥ ಎಲ್ಲ ನಿಯಮಗಳನ್ನು ಯಾವುದು ಪೂರೈಕೆ ಮಾಡುತ್ತೋ ಆ ಒಪ್ಪಂದವನ್ನು ನಾವು ಊರ್ಜಿತ ಒಪ್ಪಂದ ಅಂತ ಕರೀತೇವೆ. ಸೊ ದ ಕಾಂಟ್ರಾಕ್ಟ್ that fulfills all the legal rules given under section 10 of the Indian Contract Act becomes valid contract and that can be enforced in the court of law. ಕಾನೂನಿನಲ್ಲಿ ಅದನ್ನು ಜಾರಿಗೊಳಿಸಬಹುದು. ಯಾವ ಗುಣಲಕ್ಷಣಗಳನ್ನು ನೀವು ಈಗಾಗಲೇ ಕಲ್ತಿದ್ದೀರಾ. there should be valid offer and acceptance, right? And there should be valid consideration, there should be legal object, contract should be made between competent parties and it should be done with the free consent of the parties, and agreement should not be declared as void by any of the law of the country, and there should be legal formalities fulfilled. ಸೊ ಒಂದು ಊರ್ಜಿತ ಒಪ್ಪಂದ ಆಗಬೇಕಾದ್ರೆ ಇಬ್ಬರು ಪಕ್ಷಗಾರರು ಅಥವಾ ಅದಕ್ಕಿಂತ ಹೆಚ್ಚು ಜನ ಇರಬೇಕು. ಆ್ಯಂಡ್ ಅಲ್ಲಿ ಒಂದು ಊರ್ಜಿತ ಪ್ರಸ್ತಾಪ, ಊರ್ಜಿತ ಒಪ್ಪಿಗೆ ಇರಬೇಕು, ಮತ್ತು ನ್ಯಾಯಬದ್ಧ ಪ್ರತಿಫಲ ಇರಬೇಕು, ನ್ಯಾಯಬದ್ಧ ಉದ್ದೇಶ ಇರಬೇಕು. ಇಬ್ಬರು ಪಕ್ಷಗಾರರ ನಡುವೆ ಒಪ್ಪಂದವು ಮುಕ್ತ ಸಮ್ಮತಿಯಿಂದ ಸೃಷ್ಟಿಯಾಗಿರಬೇಕು, ಪಕ್ಷಗಾರರು ಅರ್ಹ ವ್ಯಕ್ತಿಗಳಾಗಿರಬೇಕು, ಮತ್ತು ಒಪ್ಪಂದವು ನಿರ್ದಿಷ್ಟವಾಗಿರಬೇಕು. ಅದಲ್ಲದೇ ಕಾನೂನುಬದ್ಧ ಹೊಣೆಗಾರಿಕೆಯ ಸೃಷ್ಟಿಯಾಗಿರಬೇಕು. ದ ಲೀಗಲ್ ಆಬ್ಲಿಗೇಷನ್ ಶುಡ್ ಬಿ ಕ್ರಿಯೇಟೆಡ್
ಟು ಫಾರ್ಮ್ ಅ ಕಾಂಟ್ರಾಕ್ಟ್. ಸೊ ಇವೆಲ್ಲ ಗುಣಲಕ್ಷಣಗಳು ಇರುವಂತಹ ಒಂದು ಒಡಂಬಡಿಕೆಯು ಊರ್ಜಿತ ಅಥವಾ ನ್ಯಾಯಬದ್ಧ ಒಪ್ಪಂದ ಆಗುತ್ತೆ. ಅದನ್ನು ನಾವು ಕಾನೂನಿನಲ್ಲಿ ಜಾರಿಗೊಳಿಸಬಹುದು. ನೆಕ್ಸ್ಟ್ ನಮಗೆ ಇಲ್ಲಿ ಬರುವಂತಹ ಹೆಡ್ಡಿಂಗಲ್ಲಿ ನಾವು ನೋಡೋದು ವ್ಯಾಲಿಡಿಗೆ ಇನ್ನೊಂದು ವಾಯಡಬಲ್ ಕಾಂಟ್ರಾಕ್ಟ್ ಅಂತ ಇದೆ. ಇದು ನೀವು ಇಲ್ಲಿವರೆಗೂ ಕೇಳಿರಲಿಲ್ಲ, ವಾಯಡಬಲ್ ಕಾಂಟ್ರಾಕ್ಟ್ ಅಂತ. ಸೊ ಅದೇನು ಅಂತ ನೋಡೋಣ. ಅನೂರ್ಜಿತವಾಗಬಲ್ಲ ಒಪ್ಪಂದ ಅಂತ. ಯಾಕೆ ಇದನ್ನು ಅನೂರ್ಜಿತವಾಗಬಲ್ಲ ಒಪ್ಪಂದ ಅಂತ ಹೇಳ್ತೇವೆ ಅಂದರೆ, ಪಕ್ಷಗಾರರಲ್ಲಿ ಒಬ್ಬನ ಇಚ್ಛೆಯ ಮೇರೆಗೆ ಒಪ್ಪಂದವನ್ನು ಜಾರಿಗೊಳಿಸಬಹುದು, ಇಲ್ಲವೇ ರದ್ದು ಮಾಡಬಹುದು. ಸೊ ಎಟ್ ದ ವಿಲ್ ಆಫ್ ದಿ one of the party, the contract may be made valid or it may be made void. So the contract may be continued or it may be cancelled at the will of the injured party. ಒಂದು ಉದಾಹರಣೆಗೆ ಹೇಳೋದಾದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಹೆದರಿಸಿ ಒಪ್ಪಂದಕ್ಕೆ ಒಪ್ಪಿಗೆಯನ್ನು ಪಡೆದುಕೊಂಡಿದ್ದರೆ, ಯಾರು ಹೆದರಿ ಒಪ್ಪಿಗೆಯನ್ನು ಸೂಚಿಸಿದ್ದಾನೋ ಅವನು ಸುಮ್ಮನಿದ್ದರೆ ಒಪ್ಪಂದವು ಊರ್ಜಿತವಾಗುತ್ತೆ. ಆತ ಅದಕ್ಕೆ ವಿರುದ್ಧವಾಗಿ ಹೋಗಿ ಕಾನೂನಿನ ಮೊರೆ ಹೋದರೆ ಮತ್ತು ತಕರಾರು ತೆಗೆದರೆ ಅವನು ಬೇಕಾದರೆ ಒಪ್ಪಂದವನ್ನು ಅನೂರ್ಜಿತ ಮಾಡ್ಬೋದು, ಅಂದರೆ ರದ್ದು ಮಾಡಬಹುದು. ಸೊ ಹಿಯರ್ ಎಟ್ ದ ಇಂಟೆನ್ಷನ್ ಆಫ್ ದ ಪಾರ್ಟಿ ದ ಕಾಂಟ್ರಾಕ್ಟ್ ಮೇ ಬಿ ಮೇಡ್ ವ್ಯಾಲಿಡ್ ಆರ್ ಇಟ್ ಮೇ ಬಿ ಮೇಡ್ ವಾಯ್ಡ್. ಹೀಗೇನೆ ಫ್ರಾಡ್, ವಂಚನೆಯಿಂದ ಒಬ್ಬನ ಒಪ್ಪಿಗೆಯನ್ನು ಒಪ್ಪಂದದಲ್ಲಿ ಪಡ್ಕೊಂಡಿದ್ರೆ ವಂಚನೆಗೆ ಒಳಗಾದ ವ್ಯಕ್ತಿ ಕಾನೂನಿನ ಮೂಲಕ ಒಪ್ಪಂದವನ್ನು ರದ್ದು ಮಾಡೋದಕ್ಕೆ ಅವಕಾಶ ಇದೆ. ಸುಮ್ಮನೆ ಇದ್ದರೆ ಒಪ್ಪಂದವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಇದನ್ನು ನಾವು ಅನೂರ್ಜಿತವಾಗಬಲ್ಲ ಒಪ್ಪಂದ ಅಂತ ಹೇಳ್ತೇವೆ. ನೆಕ್ಸ್ಟ್ ವಾಯಡ್ ಕಾಂಟ್ರಾಕ್ಟ್ ಅಂದರೆ ಅನೂರ್ಜಿತ ಒಪ್ಪಂದ. ಇಲ್ಲಿ ಮೂಲದಲ್ಲಿ ಒಪ್ಪಂದ ಊರ್ಜಿತವಾಗಿರುತ್ತೆ, ಅಂದರೆ ನ್ಯಾಯಬದ್ಧವಾಗಿರುತ್ತೆ. ಆದರೆ ಆ ನಂತರ ಯಾವುದೋ ಒಂದು ಘಟನೆಯಿಂದಾಗಿ ಆ ಒಪ್ಪಂದವು ಅನೂರ್ಜಿತ ಆಗುತ್ತೆ. ಉದಾಹರಣೆಗೆ, ಯಾವ ವಸ್ತು ವಿಷಯವನ್ನು ಇಟ್ಕೊಂಡು ನೀವು ಒಪ್ಪಂದ ಮಾಡ್ಕೊಂಡಿದ್ದೀರೋ ಆ ವಸ್ತು ವಿಷಯವೇ ನಷ್ಟವಾಗಿ ಹೋದರೆ, ನಾಶವಾಗಿ ಹೋದರೆ ಇನ್ನು ಒಪ್ಪಂದವನ್ನು ಊರ್ಜಿತ ಮಾಡೋದಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಮೇಡ್ ಅ ಕಾಂಟ್ರಾಕ್ಟ್ ಟು ಸೆಲ್ ದ ಟ್ರಕ್ ಫಾರ್ 5 lakh rupees. 5 ಲಕ್ಷಕ್ಕೆ ಟ್ರಕ್ಕನ್ನು ಮಾರುವುದಾಗಿ ನೀವು ಒಪ್ಪಂದವನ್ನು ಮಾಡ್ಕೊಂಡಿದ್ರಿ. ಒಪ್ಪಂದದ ನೆರವೇರಿಕೆಗೆ ಮೊದಲೇ ಟ್ರಕ್ ನಾಶವಾಗಿ ಹೋದರೆ, ಡಿಸ್ಟ್ರಕ್ಷನ್ ಆಗಿ ಹೋದರೆ ವಸ್ತು ವಿಷಯವೇ ಇಲ್ಲ. ಹಾಗಾಗಿ ಈಗ ಏನಾಗುತ್ತೆ, ಆ ಒಪ್ಪಂದವು ಅನೂರ್ಜಿತ ಆಗುತ್ತೆ. ಸೊ ಎಟ್ ದ ಟೈಮ್ ಆಫ್ ಫಾರ್ಮೇಷನ್ ಆಫ್ ದ ಕಾಂಟ್ರಾಕ್ಟ್ ಇಟ್ ವಾಸ್ ವ್ಯಾಲಿಡ್, ಬಟ್ ಆಫ್ಟರ್ ದ್ಯಾಟ್ ಡ್ಯೂ ಟು ಸಮ್ occurrence of event the contract has become void. For example, subject matter of the contract is destroyed. Since there is no subject matter available now, the contract itself will become void. ಈಗ ಅದನ್ನು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕಾಗೋದಿಲ್ಲ, ಯಾಕಂದರೆ ವಸ್ತು ವಿಷಯವೇ ನಾಶವಾಗಿದೆ. ಇದು ಒಂದು ಉದಾಹರಣೆ ನಾನು ಕೊಟ್ಟಿರೋದು. ಸೊ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ವಾಯಡ್ ಕಾಂಟ್ರಾಕ್ಟ್. ಸೊ ಅದಾದಮೇಲೆ ಇರೋದು ನಮಗೆ ವಾಯಡ್ ಎಗ್ರಿಮೆಂಟ್ ಅಂತ. ಸೊ ಇಲ್ಲಿ ವಾಯಡ್ ಎಗ್ರಿಮೆಂಟ್ ಅಂತ ಹೇಳಿದರೆ, ದ ಕಾಂಟ್ರಾಕ್ಟ್ ವಿಚ್ ಕೆನಾಟ್ ಬಿ ಎನ್ಫೋರ್ಸ್ಡ್ ಇನ್ ದ ಕೋರ್ಟ್ ಆಫ್ ಲಾ. ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕಾಗೋದಿಲ್ಲ. ಇನ್ನೊಂದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಇಟ್ ವಾಸ್ ವಾಯಡ್ ಆ್ಯಬ್ ಇನಿಷಿಯೋ. ವಾಯಡ್ ಆ್ಯಬ್ ಇನಿಷಿಯೋ ಅಂತ ಹೇಳಿದ್ರೆ ಮೂಲದಲ್ಲಿಯೇ ಈ ಒಪ್ಪಂದವು ಅನೂರ್ಜಿತ. ಎಟ್ ದ ಟೈಮ್ ಆಫ್ ದ ಫಾರ್ಮೇಷನ್ ಇಟ್ ಸೆಲ್ಫ್ ದ ಕಾಂಟ್ರಾಕ್ಟ್ ಇಸ್ ವಾಯಡ್. ಯಾವ್ಯಾವ ಸಂದರ್ಭಗಳಲ್ಲಿ ಈ ಥರ ಆಗುತ್ತೆ? ಉದಾಹರಣೆಗೆ, ಎಗ್ರಿಮೆಂಟ್ ವಿತ್ ದ ಮೈನರ್. ಅಪ್ರಾಪ್ತನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯು ಮೂಲದಲ್ಲಿಯೇ ಅನೂರ್ಜಿತವಾಗಿದ್ದು ಅದನ್ನು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಎಗ್ರಿಮೆಂಟ್ ವಿತ್ ದ ಅನ್ಸೌಂಡ್ ಮೈಂಡ್ ಪರ್ಸನ್. ಅಸ್ವಸ್ಥ ಮನಸ್ಸಿನವನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡ್ರೆ ಅದು ಮೂಲದಲ್ಲಿಯೇ ಅನೂರ್ಜಿತವಾಗಿದ್ದು ಆ ನಂತರ ಅದನ್ನು ಸರಿಪಡಿಸೋದಕ್ಕಾಗೋದಿಲ್ಲ, ಅಂದರೆ ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಬೈಲ್ಯಾಟ್ರಲ್ ಮಿಸ್ಟೇಕ್. ಇಬ್ಬರು ವ್ಯಕ್ತಿಗಳು ದ್ವಿಪಕ್ಷೀಯ ತಪ್ಪು ತಿಳುವಳಿಕೆಯಿಂದ ಒಪ್ಪಂದವನ್ನು ಮಾಡಿಕೊಂಡಿದ್ರೆ, ಉದಾಹರಣೆಗೆ ನಾನು ಕೆಂಪು ಕಾರನ್ನು ಮಾರ್ತೀನಿ ಅಂತ ನಿಮಗೆ ಆಫರ್ ಮಾಡಿದಾಗ ನೀವು ಅದನ್ನು ಕಪ್ಪು ಕಾರು ಅಂತ ಅಂದ್ಕೊಂಡು ಆಕ್ಸೆಪ್ಟೆನ್ಸ್ ಕೊಟ್ಟಿದ್ದರೆ, ಇಲ್ಲಿ ವಸ್ತು ವಿಷಯದ ಬಗ್ಗೆನೇ ಇಬ್ಬರು ವ್ಯಕ್ತಿಗಳು ತಪ್ಪು ತಿಳುವಳಿಕೆಯನ್ನು ಮಾಡ್ಕೊಂಡಿರೋದ್ರಿಂದ ದಿಸ್ ಕಾಂಟ್ರಾಕ್ಟ್ ಇಸ್ ವಾಯಡ್. ಇಟ್ ಕೆನಾಟ್ ಬಿ ಎನ್ಫೋರ್ಸ್ಡ್ ಇನ್ ದ ಕೋರ್ಟ್ ಆಫ್ ಲಾ. ಮೂಲದಲ್ಲಿಯೇ ಒಂದು ಒಪ್ಪಂದವು ಅನೂರ್ಜಿತವಾಗಿದ್ದರೆ ಅದನ್ನು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕಾಗೋದಿಲ್ಲ. ಉದಾಹರಣೆಗೆ, ಅಪ್ರಾಪ್ತನೊಂದಿಗೆ ಮಾಡಿಕೊಂಡ ಒಡಂಬಡಿಕೆ, ಅಸ್ವಸ್ಥ ಮನಸ್ಸಿನವನೊಂದಿಗೆ ಮಾಡಿಕೊಂಡ ಒಡಂಬಡಿಕೆ, ದ್ವಿಪಕ್ಷೀಯ ತಪ್ಪು ತಿಳುವಳಿಕೆಯಿಂದ ಒಂದು ಒಡಂಬಡಿಕೆ ಆದರೆ ಅದನ್ನು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಇನ್ನೂ ಕೆಲವು ಉದಾಹರಣೆಗಳಿದೆ, ಏನು ಅಂತ ನೋಡೋಣ. ಎಗ್ರಿಮೆಂಟ್ ವಿತೌಟ್ ಕನ್ಸಿಡರೇಷನ್. ಪ್ರತಿಫಲವಿಲ್ಲದೆ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರೆ ಕೂಡ ಅದು ವಾಯಡ್ ಕಾಂಟ್ರಾಕ್ಟ್ ಆಗುತ್ತೆ.
ಅಥವಾ ಕಾನೂನು ಬಾಹಿರ ಪ್ರತಿಫಲದೊಂದಿಗೆ. ಒಂದು ಉದಾಹರಣೆ ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಕೊಲ್ಲೋದಕ್ಕೆ ಅಂತ ಒಪ್ಪಂದವನ್ನು ಮಾಡ್ಕೊಳ್ತಾನೆ. 1,00,000 ಕೊಡ್ತೀನಿ, ಇನ್ನೊಬ್ಬ ವ್ಯಕ್ತಿನ ಕೊಲ್ಲು ಅಂತ. ಇದು ಕಾನೂನು ಬಾಹಿರ ಪ್ರತಿಫಲ. ಹಿಯರ್ ದ ಕನ್ಸಿಡರೇಷನ್ ಇಟ್ ಸೆಲ್ಫ್ ಇಸ್ ಇಲ್ಲೀಗಲ್, ಸೊ ಇಟ್ ಕೆನಾಟ್ ಬಿ ಎನ್ಫೋರ್ಸ್ಡ್ ಇನ್ ದ ಕೋರ್ಟ್ ಆಫ್ ಲಾ. ಅದನ್ನು ನಾನು ಏನಂತ ಹೇಳಿದೆ, ಇಟ್ ಇಸ್ ಅ ವಾಯರ್ಡ್ ಕಾಂಟ್ರಾಕ್ಟ್, ಅನೂರ್ಜಿತ ಒಪ್ಪಂದಕ್ಕೆ ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ. ಸೊ ಹಾಗೆಯೇ ಇನ್ನೇನಿದೆ ಅಂತ ನೋಡೋಣ. ಎಗ್ರಿಮೆಂಟ್ ಇನ್ ರಿಸ್ಟ್ರೇಂಟ್ ಆಫ್ ಮ್ಯಾರೇಜ್, ವಿವಾಹವನ್ನು ನಿರ್ಬಂಧಿಸುವ ಒಡಂಬಡಿಕೆಗಳನ್ನು ಇಬ್ಬರು ವ್ಯಕ್ತಿಗಳು ಮಾಡಿಕೊಂಡ್ರೆ, ಅಂದರೆ ಒಬ್ಬ ಇನ್ನೊಂದು ವ್ಯಕ್ತಿಗೆ ನೀನು ಮದುವೆನೇ ಆಗಬಾರ್ದು ಲೈಫಲ್ಲಿ ಅಂತ ಎಗ್ರಿಮೆಂಟ್ ಮಾಡಿಕೊಂಡ್ರೆ ಇದು ವಾಯರ್ಡ್. ಇದನ್ನು ಕಾನೂನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ವ್ಯಾಪಾರವನ್ನು ನಿರ್ಬಂಧಿಸುವ ಒಡಂಬಡಿಕೆ, ಎಗ್ರಿಮೆಂಟ್ ಇನ್ ರಿಸ್ಟ್ರೇಂಟ್ ಆಫ್ ಟ್ರೇಡ್. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಊರಲ್ಲಿರೋರ ಜೊತೆ ಎಗ್ರಿಮೆಂಟ್ ಮಾಡ್ಕೊಳ್ತಾನೆ, ಏನು ಅಂದರೆ ನಾನೊಬ್ಬನೇ ಜೆರಾಕ್ಸ್ ಅಂಗಡಿ ಇಡ್ತೀನಿ, ನೀವು ಯಾರು ಇಡಬಾರ್ದು ಅಂತ. ಸೊ ಈ ರೀತಿಯ ನಿರ್ಬಂಧ ಮಾಡುವಂಥ ಎಗ್ರಿಮೆಂಟ್ ಏನಿದೆ, ಟ್ರೇಡನ್ನು ನಿರ್ಬಂಧ ಮಾಡುವಂಥ ಎಗ್ರಿಮೆಂಟ್, ಇದು ವಾಯರ್ಡ್. ಇದು ಕಾನೂನಿನಲ್ಲಿ ಇದಕ್ಕೆ ಯಾವುದೇ ಮಾನ್ಯತೆ ಇರೋದಿಲ್ಲ. ನೆಕ್ಸ್ಟ್, ಎಗ್ರಿಮೆಂಟ್ ದಟ್ ಹಿಂಡರ್ ದ ಪರ್ಫಾರ್ಮೆನ್ಸ್ ಆಫ್ ಲಾ, ಅಂದರೆ ನ್ಯಾಯದ ನಿರ್ವಹಣೆಗೆ ತೊಡಕುಂಟು ಮಾಡುವ ಒಡಂಬಡಿಕೆ. ಉದಾಹರಣೆಗೆ, ನ್ಯಾಯಾಧೀಶರು ತೀರ್ಪನ್ನು ಕೊಡುವುದಕ್ಕೆ ಅಡ್ಡ ಬರುವಂತಹ ಯಾವುದಾದರೂ ಒಡಂಬಡಿಕೆಗಳನ್ನು ಮಾಡಿಕೊಂಡಿದ್ರೆ ಅದು ಕಾನೂನಿನಲ್ಲಿ ಅನೂರ್ಜಿತ. ಹಾಗೆಯೇ ಎಗ್ರಿಮೆಂಟ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ, ಸಾರ್ವಜನಿಕ ನೀತಿಗೆ ತೊಂದರೆ ಮಾಡುವ ಒಡಂಬಡಿಕೆಗಳು. ಉದಾಹರಣೆಗೆ ಬೆಟ್ಟಿಂಗ್ ಇರ್ಬೋದು, ಜೂಜಿನ ಒಪ್ಪಂದ, ಅನೈತಿಕ ಒಪ್ಪಂದಗಳು, ಅಥವಾ ಸ್ಮಗಲ್ಡ್ ಗೂಡ್ಸನ್ನು ಮಾರುವ ಒಪ್ಪಂದಗಳು. ಸೊ ಸಾರ್ವಜನಿಕ ನೀತಿಗೆ, ನ್ಯಾಯಕ್ಕೆ, ಕಾನೂನಿಗೆ ತೊಡಕುಂಟು ಮಾಡುವ ಯಾವುದಾದ್ರೂ ಎಗ್ರಿಮೆಂಟನ್ನು ಮಾಡಿಕೊಂಡಿದ್ರೆ ಅದು ಕೂಡ ಅನೂರ್ಜಿತವಾಗಿರುತ್ತೆ. ಅದನ್ನು ಮಾಡಿಕೊಂಡು ಇಬ್ಬರು ವ್ಯಕ್ತಿಗಳು ಆ ರೀತಿಯ ಒಡಂಬಡಿಕೆಯನ್ನು ಮಾಡಿಕೊಂಡು ಒಬ್ಬ ವ್ಯಕ್ತಿ ಅದನ್ನು ನೆರವೇರಿಸಿಲ್ಲ ಅಂದರೆ ಇನ್ನೊಬ್ಬ ಕಾನೂನಿನಲ್ಲಿ ಅದನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇಷ್ಟರವರೆಗೂ ನಾನು ಎಕ್ಸಾಂಪಲ್ ಹೇಳ್ಕೊಟ್ಟಿರೋದು ವಾಯರ್ಡ್ ಎಗ್ರಿಮೆಂಟ್, ಮೂಲದಲ್ಲಿ ಅದು ಅನೂರ್ಜಿತ, ಅದಕ್ಕೆ ಯಾವುದೇ ಕಾನೂನಿನ ಮಾನ್ಯತೆ ಇಲ್ಲ, ಅದನ್ನು ಕೋರ್ಟಿನಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಅನ್ಎನ್ಫೋರ್ಸಬಲ್ ಕಾಂಟ್ರಾಕ್ಟ್ ಅಂತ ಇದೆ. ಅನ್ಎನ್ಫೋರ್ಸಬಲ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಜಾರಿಗೊಳಿಸಲಾಗದ ಒಪ್ಪಂದ. ಇದು ವ್ಯಾಲಿಡ್ ಕಾಂಟ್ರಾಕ್ಟೇ, ಕಾನೂನುಬದ್ಧ ಒಪ್ಪಂದವೇ, ಆದರೆ ತಾಂತ್ರಿಕ ದೋಷದಿಂದಾಗಿ, ಡ್ಯೂ ಟು ದ ಟೆಕ್ನಿಕಲ್ ಎರರ್ಸ್, ಇಟ್ ಈಸ್ ನಾಟ್ ಏಬಲ್ ಟು ಎನ್ಫೋರ್ಸ್ ದಿ ಕಾಂಟ್ರಾಕ್ಟ್. ಸೊ ಕಾನೂನುಬದ್ಧವಾಗಿದೆ, ಆದರೆ ಕೆಲವು ತಾಂತ್ರಿಕ ದೋಷದಿಂದಾಗಿ ಇದನ್ನು ನಾವು ಕಾನೂನಿನಲ್ಲಿ ಜಾರಿಗೊಳಿಸೋದಕ್ಕಾಗ್ತಾ ಇಲ್ಲ. ಉದಾಹರಣೆಗೆ, ಪ್ರಾಪರ್ಟಿಯನ್ನು ಸೇಲ್ ಮಾಡಿದಾಗ ಸ್ಟ್ಯಾಂಪ್ ಹಾಕಿರಬೇಕು, ನೋಂದಣಿ ಮಾಡ್ಕೊಂಡಿರಬೇಕು, ನೋಂದಣಿ ಫೀಸ್ ಕಟ್ಟಿರಬೇಕು, ಸಾಕ್ಷಿಯ ಸಹಿ ಇರಬೇಕು ಅಂತಿದೆ. ಇದೆಲ್ಲ ಇಲ್ಲದೇನೆ ಏನಾದರೂ ಒಂದು ಸೇಲ್ ಆಫ್ ಪ್ರಾಪರ್ಟಿಯ ಒಪ್ಪಂದವನ್ನು ಮಾಡಿಕೊಂಡ್ರೆ ತಾಂತ್ರಿಕ ದೋಷ ಕಂಡುಬರುತ್ತೆ. ಹಾಗಾಗಿ ಅದು ಸರಿಯಾಗುವವರೆಗೂ ಅದನ್ನು ಜಾರಿಗೊಳಿಸೋದಕ್ಕಾಗೋದಿಲ್ಲ. ಸೊ ಅನ್ಎನ್ಫೋರ್ಸಬಲ್ ಕಾಂಟ್ರಾಕ್ಟ್ಸ್ ಆರ್ ದೋಸ್ ವಿಚ್ ಆರ್ ಲ್ಯಾಕಿಂಗ್ some technical matters. So there are some technical errors. Till the technical error is rectified, you are not able to enforce the contract. You can set right the technical error and then you can enforce the contract. Next, illegal agreement. ಅಂದರೆ ನ್ಯಾಯಬಾಹಿರ ಒಡಂಬಡಿಕೆ. ನ್ಯಾಯಬಾಹಿರ ಒಡಂಬಡಿಕೆ ಅಂತ ಹೇಳಿದ್ರೆ those of the agreements which are against the law, illegal, ಸಾರ್ವಜನಿಕ ನೀತಿಗೆ ವಿರುದ್ಧ, ವಂಚನೆಯ ಒಡಂಬಡಿಕೆಗಳು, ಸ್ಮಗಲ್ಡ್ ಗೂಡ್ಸನ್ನು ಮಾಡುವಂತಹ ಎಗ್ರಿಮೆಂಟ್ಸ್ಗಳು, ಇವೆಲ್ಲವೂ ಕೂಡ ಇಲ್ಲೀಗಲ್, ಕಾನೂನಿನಲ್ಲಿ ಅದು ಶಿಕ್ಷಾರ್ಹ ಒಡಂಬಡಿಕೆಗಳು. ಸೊ ಇಂಥ ಒಡಂಬಡಿಕೆಗಳನ್ನು ಮಾಡಿಕೊಂಡು ಆ ನಂತರ ಇದನ್ನು ಜಾರಿಗೊಳಿಸಬೇಕು ಅಂತ ಅಂದ್ಕೊಂಡು ನೀವು ಕೋರ್ಟಿಗೆ ಹೋಗೋಕ್ಕಾಗೋದಿಲ್ಲ. ಸೊ ಇಟ್ ಈಸ್ ಇಲ್ಲೀಗಲ್ ಎಗ್ರಿಮೆಂಟ್ ಆ್ಯಂಡ್ ಇಟ್ ಈಸ್ ವಾಯರ್ಡ್. ಯು ಕೆನಾಟ್ ಎನ್ಫೋರ್ಸ್ ಇಟ್ ಇನ್ ದ ಕೋರ್ಟ್ ಆಫ್ ಲಾ. ಸೊ ಇವಿಷ್ಟು ಕೆಲವು ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ದಟ್ ಐ ಹ್ಯಾವ್ ಹೈಲೈಟೆಡ್. You have to remember under this, write a note on void agreement. ಅನೂರ್ಜಿತ ಅಥವಾ ಶೂನ್ಯ ಒಡಂಬಡಿಕೆ ಟಿಪ್ಪಣಿ ಬರೆಯಿರಿ ಅಂತ 5 ಮಾರ್ಕ್ಸಿಗೆ ಬರುತ್ತೆ. ಆಗ ನೀವು ವಾಯರ್ಡ್ ಎಗ್ರಿಮೆಂಟ್ ಅಂದರೆ ದೋಸ್ ಆಫ್ ದಿ ಎಗ್ರಿಮೆಂಟ್ಸ್ ವಿಚ್ ಆರ್ ವಾಯರ್ಡ್ ಆ್ಯಬ್ ಇನಿಷಿಯೋ, ಅಂದರೆ ಮೂಲದಲ್ಲಿಯೇ ಅನೂರ್ಜಿತವಾಗಿದ್ದು ಅದನ್ನು ಯಾವುದೇ ಕಾರಣಕ್ಕೂ ಜಾರಿಗೊಳಿಸೋದಕ್ಕಾಗೋದಿಲ್ಲ. ಉದಾಹರಣೆಗೆ, ಮೈನರ್ ಜೊತೆ ಅಪ್ರಾಪ್ತನೊಂದಿಗೆ ಮಾಡಿಕೊಂಡ ಒಡಂಬಡಿಕೆ ಒಂದು ಉದಾಹರಣೆ, ಅಥವಾ ಸಾರ್ವಜನಿಕ ನೀತಿಗೆ ವಿರುದ್ಧವಾದಂತಹ ಒಡಂಬಡಿಕೆಗಳು, ವ್ಯಾಪಾರ, ಮದುವೆ, ಇಂಥವುಗಳನ್ನು ನಿರ್ಬಂಧಿಸುವಂತಹ ಒಡಂಬಡಿಕೆಗಳು, ಇವೆಲ್ಲವೂ ಕೂಡ ವಾಯರ್ಡ್ ಎಗ್ರಿಮೆಂಟ್ಸ್. ಅರ್ಥ ಬರೀಬೇಕು ಆ್ಯಂಡ್ ದೆನ್ ಯು ಹ್ಯಾವ್ ಟು ಗಿವ್ ಎಕ್ಸಾಂಪಲ್ಸ್ ಫಾರ್ ವಾಯರ್ಡ್ ಎಗ್ರಿಮೆಂಟ್. ಸೊ ನೆಕ್ಸ್ಟ್ ಇಸ್ ವಾಯರ್ಡ್ ಕಾಂಟ್ರಾಕ್ಟ್, ಅನೂರ್ಜಿತ ಒಪ್ಪಂದ. ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅನೂರ್ಜಿತ ಒಪ್ಪಂದ ಪದ ಇದೆ, ಹಾಗಾಗಿ ಎಟ್ ದ ಅರ್ಲಿ ಸ್ಟೇಜ್ ಇಟ್ ವಾಸ್ ವ್ಯಾಲಿಡ್.
ಮೂಲದಲ್ಲಿ ಅದು ಊರ್ಜಿತ ಆಗಿತ್ತು, ಆದರೆ ಆ ನಂತರದ ಕೆಲವು ಘಟನೆಯಿಂದಾಗಿ ಅದು ಅನೂರ್ಜಿತ ಆಗೋಗಿರುತ್ತೆ. ಫಾರ್ ಎಕ್ಸಾಂಪಲ್, ಐ ಗೇವ್ ಯು ದ ಡೆಸ್ಟ್ರಕ್ಷನ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್ ಡ್ಯೂ ಟು ವಿಚ್ ದ ಕಾಂಟ್ರಾಕ್ಟ್ ಹ್ಯಾಸ್ ಬಿಕಮ್ ವಾಯ್ಡ್. ಅದನ್ನು ಜಾರಿಗೊಳಿಸೋದಕ್ಕೆ ಇವಾಗ ಆಗ್ತಾ ಇಲ್ಲ, ಬಿಕಾಸ್ ದ ಸಬ್ಜೆಕ್ಟ್ ಮ್ಯಾಟರ್ ಅಥವಾ ವಸ್ತು ವಿಷಯ ನಾಶ ಆಗಿದೆ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಮೋರ್ ದೆನ್ ಎಕ್ಸಾಮಿಗೆ ಅನ್ನೋದಕ್ಕಿಂತಲೂ ಈ ನಂತರ ನಾವು ಕಾಂಟ್ರಾಕ್ಟಲ್ಲಿ ಈ ಪದಗಳನ್ನು ಸಬ್ಜೆಕ್ಟಲ್ಲಿ ಪುನಃ ಬಳಸ್ತಾನೆ ಇರ್ತೀವಿ. ವಾಯ್ಡ್ ಅಗ್ರಿಮೆಂಟ್, ವಾಯ್ಡ್ ಕಾಂಟ್ರಾಕ್ಟ್ ಆ್ಯಂಡ್ ವಾಯಡೆಬಲ್ ಕಾಂಟ್ರಾಕ್ಟ್. ಊರ್ಜಿತ ಒಪ್ಪಂದ, ಅನೂರ್ಜಿತ ಒಪ್ಪಂದ, ಅನೂರ್ಜಿತವಾಗಬಲ್ಲ ಒಪ್ಪಂದ ಅಂತ ನಾವು ಮತ್ತೆ ಈ ಪದಗಳನ್ನ ಬಳಸ್ತಾ ಇರ್ತೀವಿ. ಹಾಗಾಗಿ ನೀವು ಈ ಟಾಪಿಕನ್ನು, ಈ ವರ್ಡ್ಸ್ಗಳನ್ನ ಅದು ವಿತ್ ಮೀನಿಂಗ್ ತಿಳ್ಕೊಂಡಿರಬೇಕು. ರೈಟ್? ಸೊ that's all for today. Keep learning. Thank you.